ಆತ್ಮೀಯ ಮಿತ್ರರೇ ನಮಸ್ಕಾರ. ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ಒಂದು ವಾಯ್ಸ್ ಕೂಡ. ಡಿಜಿ ಕಡೆಯಿಂದ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ಸಂದೇಶ ಹೋಗಿದೆ. ಚಕ್ರವರ್ತಿ ಸೂಲಿಬೇಲಿಯವರ ವಿರುದ್ಧ 2022ರಿಂದ 2025 ಜೂನ್ ವರೆಗೆ ಯಾವ ಕೇಸ್ ಇದೆಯೋ ಅದನ್ನೆಲ್ಲ ತೆಕ್ಕೊಡಿ. ಆ ಕೇಸಿನ ಇವತ್ತಿನ ಸ್ಥಿತಿ ಹೆಂಗಿದೆ, ಅಕಸ್ಮಾತ್ ಕೇಸ್ ಇಲ್ಲ ಅಂತಂದ್ರೆ ಶೂನ್ಯ ಅಂತಾನೂ ಬರೆದು ಕೊಡಿ ಮತ್ತು ತುರ್ತಾಗಿ ಈ ಕೆಲಸ ಮಾಡಿ ಅಂತ ಒಂದು ದಿನದ ಸಮಯ ಕೊಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ರಿಕ್ವೆಸ್ಟ್ ಅನ್ನ ಡಿಜಿ ಆರ್ಡರ್ ಮಾಡಿದ್ದಾರೆ. ರಿಕ್ವೆಸ್ಟ್ ಏನದು, ಪಕ್ಕ ಕಳಿಸಿ ಇಮಿಡಿಯೇಟ್ ಆಗಿ ಅಂತ ಹೇಳೋ ತರದ ಆರ್ಡರ್ ಮಾಡಿದ್ದಾರೆ. ನನಗೆ ಫಸ್ಟ್ ಆಡಿಯನ್ ಕೇಳಿದಾಗ ಯಾತಕ್ಕೆ, ಯಾರು, ಇದು ಫೇಕಾ ಏನು ಅಂತ ಗೊತ್ತಾಗ್ಲಿಲ್ಲ. ಆನಂತರ ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತ ಇಮೇಲ್ ಅನ್ನ ಕಳಿಸ್ಕೊಟ್ರು. ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿತ್ತು, ಚಕ್ರವರ್ತಿ ಸೂಲಿಬೇಲಿಯವರ ವಿರುದ್ಧ ಅವ್ರಿಗಿರುವಂತ ಕೇಸ್ಗಳ ಕುರಿತಂತೆ ಅಲ್ಪಸಂಖ್ಯಾತರ ಆಯೋಗ ಅವ್ರು ಕೇಳ್ಕೊಂಡಿದ್ದಾರೆ, ಅದಕ್ಕೆ ತಕ್ಕಂತೆ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ, ತಕ್ಷಣಕ್ಕೆ ಕೊಡಿ ಅಂತ ಒಂದು ದಿನದ ಅವಧಿಯನ್ನ ಕೊಟ್ಟು ಅದನ್ನ ಏನೂ ಇಲ್ಲ ಅಂತಂದ್ರೆ ಶೂನ್ಯ ಅಂತ ನಮೂದಿಸಿ ಕಳಿಸಿ ಅಂತ ಹೇಳಿರೋದಾದ್ರೂ ಯಾಕೆ ಅನ್ನೋದನ್ನ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನ್ಗೆ ಅನ್ನಿಸ್ತು, ಪಾಪ ಪೊಲೀಸರಿಗೆ ನೀವು ಪದೇ ಪದೇ ದಿನ ಬೆಳಗಾದ್ರೆ ಈ ತರದ ಒಂದು ಕೆಲಸವನ್ನ ನೀವು ಕೊಡ್ತಾ ಇದ್ರೆ, RCB ತರದ ಒಂದು ಕಾರ್ಯಕ್ರಮ ನಡೀತು, ಅದರ ವಿಜಯೋತ್ಸವ ನಡಿಬೇಕು, ಆ ತರದ ಸಂದರ್ಭದಲ್ಲಿ ರಕ್ಷಣೆಗೆ ಬರಬೇಕು, ಅವ್ರು ಈ ತರದ ಅಮಾಯಕ ನಾಗರಿಕರ ಕುರಿತಂತೆ ಅವ್ರು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಆ ಕಾರಣಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಎಲ್ಲ ಮುಖ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನೇ ಹೇಳ್ತೀನಿ, ನನ್ನ ಕುರಿತಂತೆ ಇರುವಂತ ಕೇಸ್ಗಳು ಏನು ಅಂತ ಒಂದ್ಸಲ ನಿಮಗೂ ಕೂಡ ರಿಫ್ರೆಶ್ ಮಾಡಿಕೊಡ್ತೀನಿ, ಯಾವ್ಯಾವ ಕೇಸನ್ನು ನಾನು ಫೈಟ್ ಮಾಡ್ತಿದ್ದೀನಿ ಅಂತ. ಮಿತ್ರ, ಚಕ್ರವರ್ತಿ ಅಂತಂದ್ರೆ ಕೋಮುವಾದಿ ಅಂತ ಇವ್ರು ಹೇಳ್ತಾರಲ್ಲ, ತುಂಬಾ ಕಡೆ ಚಕ್ರವರ್ತಿ ಕೋಮು ದ್ವೇಷದ ಭಾಷಣಗಳನ್ನ ಮಾಡ್ತಾರೆ ಅಂತ. ಆಶ್ಚರ್ಯದ ಸಂಗತಿ ಅಂತಂದ್ರೆ ಇದುವರೆಗೂ ಒಂದೇ ಒಂದು ಅಧಿಕೃತವಾದ ಕೋಮು ದ್ವೇಷದ ಭಾಷಣ ಅಂತ ಅದನ್ನ ನೀವೇ ಹಾಕ್ಬಿಡೋದು ಕೇಸ್ ಬೇರೆ, FIR ಮಾಡಿಸ್ಬಿಡೋದು ಬೇರೆ, ಆದ್ರೆ ಅಧಿಕೃತವಾಗಿ ಈ ಮಾತು ಕೋಮು ದ್ವೇಷವನ್ನ ಪ್ರಚೋದಿಸುವಂತದ್ದಾಗಿತ್ತು ಅಂತ ಹೇಳುವಂತದ್ದು ಅವ್ರಿಗೇನೂ ಸಿಗಲಿಲ್ಲ. ಯಾಕೆಂದ್ರೆ ಇಡೀ ಭಾಷಣದಲ್ಲಿ ನಾನು ಇತಿಹಾಸವನ್ನು ಪ್ರಸ್ತುತಪಡಿಸ್ತೀನಿ, ಆಗಿರುವಂತ ಸಂಗತಿಗಳನ್ನ ಮುಂದಿಡ್ತೀನಿ. ಹೀಗಿರುವಾಗ ಅವರು ನನ್ನನ್ನ ಈ ದಿಕ್ಕಿನಲ್ಲಿ ಬಂಧಿಸ್ತೀನಿ ಅಂತ ಹೇಳೋದು ಅವ್ರ ಮೂರ್ಖತನ. ಫೈನ್, ನಾನು ನಿಮ್ಗೆ ಯಾವ್ಯಾವ ಕೇಸ್ ನನ್ನ ಮೇಲೆ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೂ ಅಂದಾಜಾಗ್ಬೋದು. ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರು 2022ರಿಂದ ಅಂತ ಹಾಕೊಳ್ಳುವಂತ ಅಗತ್ಯ ಇಲ್ಲ. ಯಾಕೆಂದ್ರೆ ನನ್ನ ಮೇಲೆ ಕೇಸ್ಗಳು ಎಲ್ಲ ಆಗಿರೋದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರವೇ. ಐ ರಿಪೀಟ್, ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರವೇ 23ರಿಂದ 25 ನಡುವೆಯೇ ಎಲ್ಲ ಕೇಸ್ ಆಗಿರೋದು. ಒಂದೇ ಒಂದು ಕೇಸ್ ಪ್ರವೀಣ್ ನೆಟ್ಟಾರು ಹತ್ಯೆಯ ಸಂದರ್ಭದಲ್ಲಿ ಆಗಿತ್ತು, ಅದು ಭಾಷಣದ ಕಾರಣಕ್ಕಾಗಿರುವಂತದ್ದಲ್ಲ, ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರು ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಅಂತ ನಾನು ಭಾಷಣಕಾರನಾಗಿ ಹೋಗಿದ್ದೆ. ಹೀಗಾಗಿ ನನ್ನ ಮೇಲ್ದಲ್ಲದೆ ಅವತ್ತು ಇದ್ದಂತ ಅನೇಕ MLAಗಳ ಮೇಲೂ ಕೂಡ ಆ ಕೇಸ್ ಆಯ್ತು. ಹೀಗಾಗಿ ಆ ಕೇಸನ್ನ ನಾನು ತುಂಬಾ ಸೀರಿಯಸ್ ಆಗಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ ಹೋಗೋದಿಲ್ಲ. ಆದ್ರೆ ಇನ್ನು 5 ಕೇಸುಗಳು ಯಾವುದು ಇವತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ ಜೊತೆ ಹಂಚಿಕೊಳ್ತೀನಿ. ಮೊದಲ ಕೇಸು ನನ್ನ ವಿರುದ್ಧ ಸಿದ್ದರಾಮಯ್ಯನವರ ಸರ್ಕಾರ ಜಡ್ದಿದ್ದು ಯಾವುದು ಗೊತ್ತಾ? ಕಾರವಾರದಲ್ಲಿ ನಾವು ಬೈಕ್ ರ್ಯಾಲಿ ಹೋಗ್ತಾ ಇರಬೇಕಾದಾಗ ಒಂದಷ್ಟು ಪತ್ರಕರ್ತರು ಬಂದ್ರು. ಸರಣಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಸಹಜವಾಗಿ ಹೇಳಿದೆ, ಸಿದ್ದರಾಮಯ್ಯನವರ ಗವರ್ಮೆಂಟ್ ಹಿಂದೆ ಇದ್ದಾಗ್ಲೂ ಕೂಡ ಹಿಂದೂಗಳ ಸರಣಿ ಹತ್ಯೆ ಆಗಿತ್ತು, ಈಗ ಬಂದಾಗ ಈಗಲೂ ಕೂಡ ಅದು ಮುಂದುವರೆದಿದೆ. ನಿಮಗೆ ಹೊಸ್ತು ಅನ್ನಿಸ್ತಿರ್ಬೋದು, ನಿಮಗಿದೊಂದು ಸುದ್ದಿ ಅನ್ನಿಸ್ಬಹುದು, ನನಗೇನು ಸುದ್ದಿ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಯಾವತ್ತು ಬಂದಿತ್ತೋ ಅವತ್ತೇ ನನಗೆ ಗೊತ್ತಿತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಇನ್ನು ಮುಂದೆ ಕಾಮನ್ ಆಗತ್ತೆ ಅಂತ. ಸಹಜವಾಗಿ ಪತ್ರಕರ್ತರ ಮುಂದೆ ಹೇಳಿದ್ದನ್ನ, ಆಶ್ಚರ್ಯ ಅನ್ಸುವ ಸಂಗತಿ ಇದು, ಕಾರವಾರದ ರೂರಲ್ ಪೊಲೀಸ್ ಸ್ಟೇಷನ್ ನ 2 ಪೊಲೀಸ್ ಪೇದೆಗಳು ತಾವೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಸುಮೋಟೋ ಕೇಸ್ ಅನ್ನ ದಾಖಲಿಸಿಕೊಳ್ಳಲಾಯಿತು. ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳಿಗೆ 1000 ಕೆಲಸದ ನಡುವೆ ನಾನು ಒಂದು ಪತ್ರಕರ್ತರಿಗೆ ಕೊಟ್ಟಂತ ಇಂಟರ್ವ್ಯೂನ ಆಧಾರದ ಮೇಲೆ ಅದರ ಸುಮೋಟೋ ಕೇಸ್ ತೆಗೆದುಕೊಳ್ತಾರೆ ಅಂತ ಇಮ್ಯಾಜಿನ್ ಮಾಡಿ ಸರ್ಕಾರ ಯಾವ ಪರಿ ನನ್ನ ಹಿಂದೆ ಬೀಳುವಂತ ಪ್ರಯತ್ನವನ್ನ ಮಾಡಿತ್ತು ಅಂತ. ಆ ಕೇಸ್ ಯಾವ ಹಂತದಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿಂದ ಮುಂದಕ್ಕೆ ಅದೇನು ಹೋಗ್ಲಿಲ್ಲ. ಸ್ಥಳೀಯ ಕೋರ್ಟ್ ನಲ್ಲಿ ಅದಕ್ಕೆ ಬೇಕಾಗಿರುವಂತ ಬೇಲ್ ಸಿಕ್ತು. ಅದರ ವಿಚಾರಣೆ ಪ್ರಾಬಬ್ಲಿ ಈಗ ಧಾರವಾಡದ ಹಂತದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಆದರೆ ನನಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಯಾವ 2 ಈ ಕೇಸನ್ನು ಕೊಟ್ಟಿದ್ರು ಅವರು ಮುಂದೆ ಬೇರೊಂದು ಕೇಸ್ನಲ್ಲಿ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಈಗ ಅವರು ಪ್ರಾಬಬ್ಲಿ ಆ ಸ್ಟೇಷನ್ ಅಲ್ಲಿ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆನಂತರ ಸಸ್ಪೆಂಡ್ ಆಗಿದ್ದಂತೂ ನಿಜ, ನನಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಹೀಗೊಂದು ಆಯ್ತು ಅಂತ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ. ಇದು ನನ್ನ ಮೇಲೆ ಬಿದ್ದಂತ ಮೊದಲನೇ ಕೇಸು. ಎರಡನೇ ಕೇಸು ವಿನೋಬನಗರದಲ್ಲಿ, ಶಿವಮೊಗ್ಗದ ವಿನೋಬನಗರದಲ್ಲಿ ಆಯ್ತು, 2023ರಲ್ಲೇ ಆಗಿದ್ದು. ವಿನೋಬನಗರದ ಈ ಕೇಸ್ ಏನು ಅಂತಂದ್ರೆ, ನನಗೆ ಫೇಸ್ಬುಕ್ ನಲ್ಲಿ ನಾನೇನೋ ಒಂದು ಪೋಸ್ಟ್ ಹಾಕಿದಾಗ
ಮಾಡಿದಾಗ ಶಿವಮೊಗ್ಗದ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಅದಕ್ಕೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ನನ್ನ ಫೇಸ್ಬುಕ್ ಅನ್ನ ಹ್ಯಾಂಡಲ್ ಮಾಡುವಂತವ್ರು ಎಲ್ಲೋ ಒಂದು ಕಡೆ ಹಾಕಬೇಕಾಗಿರೋದನ್ನ ಗೊತ್ತಿಲ್ಲದೆ ನನ್ನ ಫೇಸ್ಬುಕ್ ನಿಂದ ಕಮೆಂಟ್ ಮಾಡ್ಬಿಟ್ರು, ನನ್ನ ಐಡಿ ನಿಂದ. ಅದ್ರಲ್ಲಿ ಏನ್ ಬರ್ದಿದ್ರು ಅಂತಂದ್ರೆ, ಚಕ್ರವರ್ತಿಯವ್ರು ಏನೋ ಬರ್ಕೊಂಡ್ರೆ ನಿನಗೆ ಯಾಕೆ ಉರಿ ಅಂತ ಬರ್ದಿದ್ರು. ಒಂದು ಕಮೆಂಟು, ಫೇಸ್ಬುಕ್ ನಲ್ಲಿ ಹಾಕಿದಂತ ಒಂದು ಕಮೆಂಟು, ಆ ಕಮೆಂಟ್ ಅನ್ನ ಆಧಾರವಾಗಿ ಇರಿಸ್ಕೊಂಡು ಯಾರು ಹಾಕಿದ್ರು ಅವ್ರು ತಕ್ಷಣಕ್ಕೆ ಡಿಲೀಟ್ ಕೂಡ ಮಾಡಿದ್ರು ಅದನ್ನ. ಇದು ನನ್ನ ಅಕೌಂಟ್ ಇಂದ ಹೋಗೋದು ಸರಿಯಲ್ಲ ಅಂತ. ಸೊ ಹಾಗೆ ಮಾಡಿದ್ದನ್ನ ಅವರು ಅದನ್ನ ಆಧಾರವಾಗಿ ಇಟ್ಕೊಂಡು ಆ ಸ್ಕ್ರೀನ್ ಶಾಟ್ ಅನ್ನ ಡಿಲೀಟ್ ಮಾಡಿರುವಂತಹ ಪೋಸ್ಟ್ ಅನ್ನು ಆಧಾರವಾಗಿ ಇರಿಸಿಕೊಂಡು 2023ರಲ್ಲಿ ವಿನೋಬನಗರದ ಪೊಲೀಸ್ ಸ್ಟೇಷನ್ ನಲ್ಲಿ ನನ್ನ ಮೇಲೊಂದು ಕೇಸ್ ಅನ್ನ ಹಾಕಲಾಯಿತು. ಅದನ್ನ ನಾನು ಈಗಲೂ ಫೈಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಹಾಕಿದ್ದು? ನಿನಗೆ ಯಾಕೆ ಉರಿ ಅಂತ ಕೇಳಿರುವಂತ ಒಂದು ಪ್ರಶ್ನೆಗೆ, ಅದು ಕೂಡ ಒಂದು ಫೇಸ್ಬುಕ್ ಕಮೆಂಟ್ಗೆ. ಮಿತ್ರ, ನನ್ನ ಮೇಲೆ ಇವರು ಹಾಕುವಂತ ಫೇಸ್ಬುಕ್ ಕಮೆಂಟ್ಗೆ ನಾನೇನಾದ್ರೂ ದಿನಕ್ಕೊಬ್ಬರ ಮೇಲೆ ಕೇಸ್ ಮಾಡ್ತೀನಿ ಅಂತಂದ್ರೆ ಕರ್ನಾಟಕದಲ್ಲಿ ಒಂದೆರಡು ಪೊಲೀಸ್ ಸ್ಟೇಷನ್ ನನಗೋಸ್ಕರ ತೆಗಿಬೇಕು. ಎವ್ರಿ ಡೇ ಅವರೊಂದು ಕೇಸ್ ಅನ್ನ ನೋಟ್ ಮಾಡ್ಕೊಳ್ಬೇಕಾಗಿರುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರು ನನ್ನ ವಿರುದ್ಧ ಆರೋಪಗಳನ್ನ ಅಥವಾ ಬೇಕಂತ ಅವಹೇಳನಕಾರಿ ಮಾತುಗಳನ್ನ ಮಾತನಾಡ್ತಿರ್ತಾರೆ. ಆದ್ರೆ ನಿನಗೆ ಯಾಕೆ ಉರಿ ಅನ್ನುವಂತ ಒಂದೇ ಒಂದು ಮಾತಿಗೆ ಒಂದು ಕೇಸ್ ಅನ್ನ ಸಿದ್ದರಾಮಯ್ಯನವರ ಸರ್ಕಾರ ನನ್ನ ಮೇಲೆ ಹಾಕ್ತು. ಅದು ವಿನೋಬನಗರದ ಸ್ಟೇಷನ್ ಅಲ್ಲಿ ಇದೆ. ಆನಂತರ 2024ರಲ್ಲಿ ನಾನು ನರೇಂದ್ರ ಮೋದಿ ಅವರ ಪ್ರಚಾರಕ್ಕಾಗಿ, ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಪ್ರಚಾರಕ್ಕೆ ಅಂತ ತಿರುಗಾಡುವಾಗ ರಾಯಚೂರಿನ ಸಿರಿವಾರದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ LED ಹಾಕೊಂಡು, ಯಾಕೆಂದ್ರೆ ಕಾಂಗ್ರೆಸ್ನವರು ಚಕ್ರವರ್ತಿ ಎಲ್ಲ ಸುಳ್ಳು ಹೇಳ್ತಾರೆ ಅಂತಿದ್ರಲ್ಲ, ನಾನು ಅದನ್ನೇ ಲಾಭ ಮಾಡಿಕೊಂಡು ಈ ಬಾರಿ ಎಲ್ಲ ವಿತ್ ಎವಿಡೆನ್ಸ್ ಜನರ ಮುಂದಿಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಆಗ ಈ ಕಲಬುರಗಿಯ ಒಂದು ಹಾಸ್ಪಿಟಲ್ ಇದೆಯಲ್ಲ, ESI ಹಾಸ್ಪಿಟಲ್, ಆ ಹಾಸ್ಪಿಟಲ್ ನ ಟಾಪ್ ವ್ಯೂ ನ ಜನರಿಗೆ ಚಿತ್ರದ ಮೂಲಕ ತೋರಿಸಿದೆ. ಆ ಟಾಪ್ ವ್ಯೂ ನೀವು ನೋಡಿದ್ರೆ ಖರ್ಗೆ ಅಂತ ಕಾಣುತ್ತೆ. ಅದು ಖರ್ಗೆ ಅವರು ಮಿನಿಸ್ಟರ್ ಆಗಿದ್ದಾಗ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಅವ್ರು ಕಟ್ಟಿಸಿದ ಹಾಸ್ಪಿಟಲ್. ಅಂದ್ರೆ ಅವ್ರು ಕಟ್ಟಿಸಿದ್ದಲ್ಲ, ಸರ್ಕಾರದ ಬೊಕ್ಕಸದ ದುಡ್ಡಿನಲ್ಲಿ ನಮ್ಮ ತೆರಿಗೆಯ ಹಣದಲ್ಲಿ ಕಟ್ಟಿಸಿದ್ದು. ಆದ್ರೆ ಮೇಲಿಂದ ನೋಡಿದ್ರೆ ಅವ್ರ ಹೆಸರು ಕಾಣುವಂತೆ ಕಟ್ಟಿಸ್ಕೊಂಡಿದ್ರು. ನಾನು ಅದನ್ನ ಹೇಳ್ತಾ, ಎಂತೆಂತ ಅಯೋಗ್ಯರು ಇರ್ತಾರೆ, ತಮ್ಮ ಹೆಸರನ್ನ ಜನರ ದುಡ್ಡಿನಲ್ಲಿ ಹಿಂಗ್ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ ನಾನು ಹೇಳಿದ್ದನ್ನ, ಅಯೋಗ್ಯ ಅಂತ ಬಳಸಿದ ಪದವನ್ನ ಅನ್ಫಿಟ್, ಈಸ್ ಅನ್ಸೂಟೆಡ್ ಅಂತ ಹೇಳಿದ್ದನ್ನ, ಅಯೋಗ್ಯ ಅಂತ ಹೇಳಿದ್ದನ್ನ ಜಾತಿ ನಿಂದನೆ ಅಂತ ಕರೆದ್ರು. ಮಿತ್ರೇ, ಇವತ್ತು ದಲಿತರಿಗೆ ಇರುವಂತ ಒಂದು ಅಧಿಕಾರ ಯಾವುದು ಅಂತಂದ್ರೆ, ಯಾರಾದ್ರೂ ಜಾತಿ ನಿಂದನೆ ಮಾಡಿದ್ರೆ ಅದನ್ನ ನಾವು ಕೋರ್ಟಿನ ಮೆಟ್ಟಿಲವರೆಗೂ ಅವ್ರು ತಗೊಂಡು ಹೋಗೋದ್ರಿಂದ ಅವ್ರಿಗೊಂದು ಶಕ್ತಿ ಅದು. ಆದ್ರೆ ಪ್ರಭಾವಿ ಮಂತ್ರಿ ಆಗಿರುವಂತವ್ರೊಬ್ರು ತಾವೇ ಅಧಿಕೃತವಾಗಿ ಒಂದು ಜಾತಿ ನಿಂದನೆ, ಅಯೋಗ್ಯ ಅನ್ನೋ ಪದಕ್ಕೆ, ಮಿತ್ರ, ಅಯೋಗ್ಯ ಅನ್ನೋದೊಂದು ಜಾತಿ ಅಲ್ಲ. ಬ್ರಾಹ್ಮಣನೂ ಅಯೋಗ್ಯನಾಗಬಹುದು, ಕ್ಷತ್ರಿಯನೂ ಅಯೋಗ್ಯನಾಗ್ಬೋದು, ವೈಶ್ಯನೂ ಅಯೋಗ್ಯನಾಗ್ಬೋದು, ಶೂದ್ರನೂ ಅಯೋಗ್ಯನಾಗ್ಬೋದು, ಡಾಕ್ಟರೂ ಅಯೋಗ್ಯನಾಗ್ಬೋದು, ಮಂತ್ರಿಯೂ ಅಯೋಗ್ಯನಾಗ್ಬೋದು, ಮುಖ್ಯಮಂತ್ರಿಯೂ ಅಯೋಗ್ಯನಾಗ್ಬೋದು, ಪತ್ರಕರ್ತನೂ ಅಯೋಗ್ಯ, ಯಾರು ಬೇಕಿದ್ರು ಅಯೋಗ್ಯನಾಗ್ಬೋದು. ಅವ್ರ ಅನ್ಫಿಟ್ ಅಂತ ಅರ್ಥ. ಅನ್ಫಿಟ್ ಅಂತ ಹೇಳಿದ್ದನ್ನ ಇವರದನ್ನ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಹಾಕಿ ನಾನು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಬೇಕಾಗಿ ಬಂತು. ಇವತ್ತು ಆ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ. ಯಾರು ಈ ಕೇಸನ್ನ ಹಾಕಿದ್ರೋ ಅವರು ತಾರೀಖ್ ಮೇಲೆ ತಾರೀಖ್ ತೆಗೆದುಕೊಳ್ತಾ ಇದ್ದಾರೆ ಹೊರತು ಇದಕ್ಕೊಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಆ ಲಾಯರ್ಗಳಿಗೂ ಗೊತ್ತಿದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಗೊತ್ತಿದೆ, ಈ ಕೇಸ್ ನಲ್ಲಿ ಏನೂ ಇಲ್ಲ, ನಾವು ಅನವಶ್ಯಕವಾಗಿ ಬೈಕೊಳ್ಬೇಕು ಅಂತ. ನಾನೊಂದ್ಸಲ ನನ್ನ ಮಿತ್ರ ಅಡ್ವೊಕೇಟ್ ಕೇಳಿದೆ, ಯಾಕೆ ಮುಂದೆ ದೂಡ್ತಾ ಇದ್ದಾರೆ ಅಂತಂದ್ರೆ, ಯಾವತ್ ಒಂದು ದಿನ ಸುಪ್ರೀಂ ಕೋರ್ಟ್ ಇದನ್ನ ಕ್ಯಾನ್ಸಲ್ ಮಾಡಿ ಇದು ಅಟ್ರಾಸಿಟಿ ಅಂಡರ್ ಬರೋದಿಲ್ಲ ಅಂತ ಹೇಳುತ್ತೋ, ಅವತ್ ನೀವು ಇಲ್ಲೊಂದು ಅಬ್ಬರ ಮಾಡ್ತಿರಲ್ಲ, ಅದನ್ನ ಸಹಿಸ್ಕೊಳ್ಳೋದು ಹೇಗೆ ಅನ್ನೋ ಟೆನ್ಷನ್ಗೆ ತಾರೀಖಾದ್ರೂ ಕೊಟ್ಟುಬಿಡಿ ಅಂತ ಹಾಗೆ ಮುಂದಕ್ಕೆ ತಳ್ತಿದ್ದಾರೆ ಅಂತ. ಈ ಕೇಸ್ ಅಟ್ರಾಸಿಟಿ ನನ್ನ ಮೇಲೆ ಬಾಕಿ ಇದೆ, ಅಯೋಗ್ಯ ಅಂದ ಕಾರಣಕ್ಕೋಸ್ಕರ ನೀವೇ ಊಹಿಸ್ಕೊಳ್ಳಿ ಇವ್ರು ಯಾವ ದಿಕ್ಕಿಗೆ ಹೋಗ್ಬಹುದು ಅಂತ. ಇದಾದ ನಂತರ ಶಿವಮೊಗ್ಗದಲ್ಲಿ ಮತ್ತೊಂದು ಕೇಸ್ ನನ್ನ ಮೇಲೆ ದಾಖಲಿಸಲಾಯಿತು. ಈ ಕೇಸ್ ಯಾಕೆ ಅಂತಂದ್ರೆ, SSLC ಎಕ್ಸಾಮ್ ನಡೀತಲ್ಲ ಈ ಸರ್ಕಾರ ಬಂದ ಹೊಸದಲ್ಲಿ, SSLC ಎಕ್ಸಾಮ್ ಹೇಗೆ ನಡೆದಿತ್ತು ಗೊತ್ತಾ? ಸೋಮವಾರ ಬೆಳಿಗ್ಗೆ ಎಕ್ಸಾಮ್, ಮಂಗಳವಾರ ಬೆಳಿಗ್ಗೆ ಎಕ್ಸಾಮ್, ಬುಧವಾರ ಬೆಳಿಗ್ಗೆ ಎಕ್ಸಾಮ್, ಗುರುವಾರ ಬೆಳಿಗ್ಗೆ ಎಕ್ಸಾಮ್, ಶನಿವಾರ ಬೆಳಿಗ್ಗೆ ಎಕ್ಸಾಮ್, ಶುಕ್ರವಾರ ಮಾತ್ರ ಮಧ್ಯಾಹ್ನ ಎಕ್ಸಾಮ್. ಯಾಕೆ? ಅವತ್ತೇನು ನಾನು ಸುಮ್ಮನೆ ಪ್ರಶ್ನೆ ಮಾಡಿದೆ, ನಮಾಜಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅವತ್ತು ಮಧ್ಯಾಹ್ನದ ನಂತರ ಮಾಡಿದ್ರ ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿದೆ. ಯಾರನ್ನು ಟ್ಯಾಗ್ ಮಾಡಿದ್ದೆ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಟ್ಯಾಗ್ ಮಾಡಿದ್ದೆ. ಅಷ್ಟಕ್ಕೆ ಕೋಪಿಸ್ಕೊಂಡವರು ಇದರಿಂದಾಗಿ ಕೋಮು ಉದ್ವೇಷ ಹೊತ್ತತ್ತೆ ಅಂತ ಬರದ್ರಪ್ಪ. ಅದ್ರ ಮೇಲೆ ಒಂದು ಕೇಸ್ ಹಾಕಿದ್ರು. ಹೆಂಗ್ರಿ? ಟ್ವಿಟರ್ ನಲ್ಲಿ ಅಧಿಕಾರವಾಣಿಯಿಂದ ನಮ್ಮ ಮಂತ್ರಿಗೆ ಪ್ರಶ್ನಿಸೋದು ನಮ್ಮ ಹಕ್ಕು. ಇದು ಯಾಕೆ ಸರ್ ಹೀಗೆ ಮಾಡಿದ್ರಿ? ರೀಸನ್ ಇದಿರಬಹುದಾ?
ಇಲ್ಲ ಇದು ರೀಸನ್ ಅಲ್ಲ ಅಂತ ನೀವು ರೀಸನ್ ಕೋಟ್ ಮಾಡಿದ್ರೆ ಮುಗಿತಿತ್ತು. ಆದ್ರೆ ಅದಕ್ಕೊಂದು ಕೇಸ್ ಜಡಿದು ಶಿವಮೊಗ್ಗದ ಜಯನಗರದಲ್ಲಿ ಕೇಸ್ ಹಾಕ್ಲಾಯ್ತು. ನನಗೆ ಅವತ್ತಿನ ಕಾರ್ಯಕ್ರಮ ಸ್ವತಃ ಈ ಮಂತ್ರಿಗಳ ಊರ್ನಲ್ಲೇ ಕಾರ್ಯಕ್ರಮ ಇತ್ತು, ಮಧು ಬಂಗಾರಪ್ಪನವರ ಊರ್ನಲ್ಲಿ. ಅವತ್ತು ಯಾವ ಪರಿ ಪ್ರೆಷರ್ ಮಾಡಿದ್ರು ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ. ಬಟ್ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಸ್ಟೇಷನ್ಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರಣೆಗೆ ಅಟೆಂಡ್ ಮಾಡಿದೆ. ಇವತ್ತಿಗೂ ಆ ಕೇಸ್ ಹಾಗೆ ಪೆಂಡಿಂಗ್ ಇದೆ. ಇದು ಕೂಡ ಸೈಬರ್ ಕ್ರೈಮ್ ನ ನಾನು ಒಂದು ಟ್ವಿಟರ್ ನಲ್ಲಿ ಕೇಳಿರುವಂತ ಪ್ರಶ್ನೆಗೆ ಉತ್ತರಿಸಲಿಕ್ಕಾಗದೆ ಕಾಂಗ್ರೆಸ್ಸಿನ ಸರ್ಕಾರ ನನ್ನ ಮೇಲೆ ಹಾಕಿರುವಂತ ಕೇಸು ನಾನು ನೆನಪಿಸ್ಕೊಡ್ತಾ ಇದ್ದೀನಿ. ಇದರ ನಂತರ ಏನಾಯ್ತು ಅಂತಂದ್ರೆ ಒಟ್ಟು 4 ಕೇಸ್ ಇಲ್ಲಿಗಾಯ್ತು. ಇನ್ನು 5ನೇ ಕೇಸ್ ನನ್ನ ಮೇಲೆ ಯಾವುದು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ನೆನಪಿರ್ಬೇಕು, ಲವ್ ಜಿಹಾದ್ ಅನ್ನುವಂತ ವಿಚಾರ ಬಂದಾಗ ಮುಸ್ಲಿಂ ಹುಡುಗರು ಟಾರ್ಗೆಟ್ ಮಾಡಿ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತ ನಾಟಕ ಮಾಡಿ ಅವರನ್ನ ಅಪಹರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಲವ್ ಜಿಹಾದ್ ಅಂತ ನಾವು ಕರೆಯುವಾಗ ಇದೇ ಲೆಫ್ಟಿಸ್ಟ್ ಎಡಪಂಥೀಯ ಚಿಂತಕರು ಏನ್ ಹೇಳ್ತಿದ್ರು ಗೊತ್ತಾ, ಇದು ಲವ್ ಜಿಹಾದ್ ಅಲ್ಲ, ಇದು ಪ್ರೇಮ, ಪ್ರೀತಿಯನ್ನ ನೀವು ಜಿಹಾದ್ಗೆ ಸಮದೂಗಿಸ್ತಾ ಇದ್ದೀರಿ, ಪ್ರೀತಿಯನ್ನ ಅವಮಾನಿಸ್ತಾ ಇದ್ದೀರಿ ಅಂತ. ನಾನು ಭಾಷಣದಲ್ಲಿ ನಿಂತ್ಕೊಂಡು ಹೇಳಿದೆ, ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಪ್ರೀತಿಸೋದು ಅದು ಪ್ರೀತಿ, ಲವ್ ಜಿಹಾದ್ ಅಲ್ಲ ಅನ್ನೋದು ನಾನು ಒಪ್ಕೊಳ್ಳೋದು ನಿಜ. ಆದ್ರೆ ಒಪ್ಕೊಳ್ಬೇಕಾಗಿರೋದಾದ್ರೆ ಒಬ್ಬ ಹಿಂದೂ ಹುಡುಗ ಬೇರೆ ಹುಡುಗಿನ ಮದುವೆ ಆದ್ರೂ ತಪ್ಪೇನಿದೆ, ಹಿಂದೂ ಹುಡುಗರು ಮದುವೆ ಆಗ್ರಪ್ಪ ಅಂತ ಹೇಳಿದ್ದನ್ನ ನಾನು ಸ್ಪ್ರೆಡ್ ಆಫ್ ಲವ್ ಮಾಡಿದ್ದು. ಇಟ್ ವಾಸ್ ಸ್ಪೀಚ್ ಆಫ್ ಲವ್. ಆದ್ರೆ ಅದನ್ನ ಸ್ಪೀಚ್ ಆಫ್ ಹೇಟ್ ಅಂತ ಅವ್ರು ಕರೆದು ಉಳ್ಳಾಲದಲ್ಲಿ ಕೇಸ್ ಕೊಡ್ಲಿಕ್ಕೆ ಅಂತ ಹೋದ್ರು. ಅದನ್ನ ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ತೆಗೆದುಕೊಳ್ಳಿಲ್ಲ. ಇದರಲ್ಲಿ ಏನು ಅಂತ ತಗೊಳ್ಳೋದು, ಅವ್ರು ಏನ್ ಹೇಳಿದ್ದಾರೆ ಅಂತ ತಗೊಳ್ಳೋದು, ಅದರಲ್ಲಿ ಯಾವ ಕಮ್ಯುನಿಟಿಯ ಉಲ್ಲೇಖ ಮಾಡಲಿಲ್ಲ, ಯಾವ ಹೆಸರುಗಳನ್ನು ಹೇಳಲಿಲ್ಲ, ಹೆಂಗೆನ್ ತಗೊಳ್ಳೋದು ಅಂತ ಕೇಳಿ ತುಂಬಾ ದೊಡ್ಡ ಗಲಾಟೆಯನ್ನ ಅಲ್ಪಸಂಖ್ಯಾತರು ಮಾಡಿದಾಗ ಏನ್ ಮಾಡಿದ್ರು ಗೊತ್ತಾ, ಸ್ವತಃ ಸ್ಪೀಕರ್ ಮುಂದೆ ನಿಂತುಕೊಂಡು ಸ್ಟೇಷನ್ನಿಗೆ ಮಾತನಾಡಿ, ಇಫ್ ಐ ಆಮ್ ನಾಟ್ ರಾಂಗ್ ಸ್ಟೇಷನ್ನಿಗೂ ಹೋಗಿದ್ದಿರಬಹುದು, ಗೊತ್ತಿಲ್ಲ ನನಗೆ, ಈ ಕೇಸ್ ಅನ್ನು ತೆಗೆದುಕೋಬೇಕು ಅಂತ ಹೇಳಿ FIR ಮಾಡಿಸಿದ್ರು. ಉಳ್ಳಾಲದ FIR ಕೊನೆಗೆ ಹೈಕೋರ್ಟ್ ನಲ್ಲಿ ಸ್ಟೇ ಆಯ್ತು. ಮುಗಿಸ್ಕೊಂಡ್ರು ಕೂಡ ಅವರು ಒಂದು ಹಂತದಲ್ಲಿ ಯಾಕೆ ಇಂಥದಕ್ಕೆಲ್ಲ ನೀವು ತಗೊಂಡ್ ಬರ್ತೀರಾ ಇಲ್ಲಿವರೆಗೂ ಅಂತ ಕೇಳುವ ಮಟ್ಟಿಗೆ ಆಯ್ತು. ಈ 5 ಕೇಸುಗಳು ನನ್ನ ಮೇಲಿವೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕೇಸುಗಳನ್ನ ಪ್ರಾಬಬಲಿ ಸರ್ಕಾರ ನನ್ನನ್ನೇ ಕೇಳಿದಿದ್ರೆ, ನನಗೆ ಒಂದು ಲೆಟರ್ ಹಾಕ್ಬಿಟ್ಟಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ಇದು ಈಗಂತೂ ಅಧಿಕೃತವಾಗಿ ಕೊಡ್ತಿದ್ದೀನಿ. ಈಗ ಅವ್ರು ಮಾಡಬಹುದಾಗಿರುವಂತದ್ದು 3 ಕೆಲಸ. ಒಂದು, ನನ್ನ ಮೇಲೆ ಇದುವರೆಗೂ ಕೋಮುದ್ವೇಷದ ಭಾಷಣದ ಉಲ್ಲೇಖ ಯಾವುದು ಇಲ್ಲದೆ ಇರೋದ್ರಿಂದ ಈಗ ಅವ್ರು ಹುಡುಕಾಡ್ಲಿಕ್ಕೆ ಶುರು ಮಾಡಬಹುದು. ನಾನು ಎಲ್ಲಿಗೆ ಹೋದ್ರು ಕೋಮುದ್ವೇಷದ ಭಾಷಣ ಮಾಡಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಮಾಡಬಹುದು. ಒಂದು 4-6 ಕೇಸುಗಳನ್ನ ಜಡಿಬಹುದು. ಆದ್ರೆ ನಂಗೆ ಚೆನ್ನಾಗಿ ಗೊತ್ತಿದೆ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಈ ಕೆಲಸ ಮಾಡ್ತೀರಾ ಅಂತ. ಅದು ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದು ಏನಾಗುತ್ತೋ ಅದನ್ನ ನಾವು ಫೈಟ್ ಮಾಡ್ತೀವಿ. ಎರಡನೇದು, ನೀವು ಮಾಡಬಹುದಾಗಿರುವಂತ ಮತ್ತೊಂದು ಕೆಲಸ ಏನು ಅಂತಂದ್ರೆ, ಈ 4 ಕೆಲಸಕ್ಕೆ ಬಾರದ ಕೇಸುಗಳನ್ನ ನೀವು ಹಿಡ್ಕೊಂಡು ಚಕ್ರವರ್ತಿ ಗೂಂಡಾ ಅಂತ ಹೇಳ್ಬೋದು, ಚಕ್ರವರ್ತಿ ರೌಡಿ ಅಂತ ರೌಡಿ ಶೀಟರ್ ಓಪನ್ ಮಾಡುವಂತ ಪ್ರಯತ್ನ ಮಾಡಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಗವರ್ಮೆಂಟ್ ನಲ್ಲಿ ಸಿದ್ದರಾಮಯ್ಯ CM ಇರುವಾಗ ನೀವು ಕೊಟ್ಟಿರುವಂತ ರೌಡಿ ಅನ್ನುವಂತ, ನೀವು ಕೊಟ್ಟಿರುವಂತ ಗೂಂಡಾ ಅನ್ನುವಂತ ಪದವಿಯನ್ನ ನಾನು ಎದೆ ಮೇಲೆ ಬ್ಯಾಡ್ಜ್ ಆಗಿ ಹಾಕೊಂಡು ತಿರುಗಾಡ್ತೀನಿ. ಹಿಂದುತ್ವದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಕಡೆಯಿಂದ ಗೂಂಡಾ ಅನ್ನೋ ಪದವಿಯನ್ನು ತಗೊಂಡಿದ್ದೀನಿ ಅಂತ. ಮತ್ತೆ ಸಿದ್ದರಾಮಯ್ಯನವರೇ ಮೊದಲನೇ ಬಾರಿಗೆ ನನಗೆ ನೀವೇ ಕೋಮುವಾದಿ ಅನ್ನುವಂತ ಪದವಿಯನ್ನು ಕೊಟ್ಟಿದ್ದು. ಐ ಸ್ಟಿಲ್ ವೇರ್ ವಿತ್ ಪ್ರೌಡ್. ನಂಗೆ ಬಹಳ ಹೆಮ್ಮೆ ಇದೆ ನೀವು ಕೋಮುವಾದಿ ಅಂತ ಕರೆದ್ರಿ ಅಂತ. ಬೇರೆ ಯಾರಾದ್ರೂ ಕೋಮುವಾದಿ ಅಂತ ಕರೆದಿದ್ರೆ ನಾನು ಸಮಜಾಯಿಷಿ ಆದ್ರೂ ಕೊಡ್ತಿದ್ನೇನೋ. ಆದ್ರೆ ಸಿದ್ದರಾಮಯ್ಯನವರು ಕೋಮುವಾದಿ ಅಂತ ಕರೆದಾಗ ನಾನು ವಿತ್ ರೆಸ್ಪೆಕ್ಟ್, ವಿತ್ ಲವ್ ಅದನ್ನು ಸ್ವೀಕಾರ ಮಾಡಿದ್ದೀನಿ. ನೀವ್ ಈ ಬಾರಿ ಗೂಂಡಾ ಅಂತ ಕರೆದ್ರೆ, ನೀವ್ ಈ ಬಾರಿ ನನ್ನ ರೌಡಿ ಅಂತ ಕರೆದ್ರೆ ನಾನು ಅದನ್ನು ಹೆಮ್ಮೆಯಿಂದ ಸ್ವೀಕರಿಸ್ತೀನಿ. ಮತ್ತು ಹಿಂದೂ ತರುಣರಿಗೆ ಹೇಳ್ತೀನಿ, ಹೆಮ್ಮೆಯಿಂದ ಸ್ವೀಕಾರ ಮಾಡೋಣ ಇದನ್ನ ಅಂತ. ಸೊ ಆ ಹಂತದಲ್ಲಿ ಖಂಡಿತವಾಗಿದ್ದೀನಿ. ಇನ್ನು ನೀವು ಮಾಡಬಹುದಾಗಿರುವಂತ ಮತ್ತೊಂದು ಕೆಲಸ ಏನ್ ಗೊತ್ತೇನು, ನನ್ನನ್ನ ಜಿಲ್ಲೆಯಿಂದ ಗಡೀಪಾರ್ ಮಾಡಬೇಕು ಅಂತ. ಯಾವ ಜಿಲ್ಲೆಯಿಂದ ಮಾಡ್ತೀರಾ? ನಾನು ಯಾವ ಜಿಲ್ಲೆಗೆ ಸೇರಿದವನು? ನನ್ನ ಮನೆ ಬೆಂಗಳೂರು ಗ್ರಾಮಾಂತರ, ಹಿಂಗಾಗಿ ಬೆಂಗಳೂರು ಗ್ರಾಮಾಂತರದಿಂದ ಗಡೀಪಾರ್ ಮಾಡ್ತೀರಾ? ನಾನು ಇರೋದು ಬೆಂಗಳೂರು ಸಿಟಿನಲ್ಲಿ ಇದ್ರಿಂದ ಬೆಂಗಳೂರು ಸಿಟಿಯಿಂದ ಗಡೀಪಾರ್ ಮಾಡ್ತೀರಾ? ಅಥವಾ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನನ್ನನ್ನು ಪ್ರೀತಿಸುವಂತ ಹಿರಿಯರಿದ್ದಾರೆ, ತರುಣರಿದ್ದಾರೆ, ನನ್ನನ್ನು ಪ್ರೀತಿಸುವಂತ ಅನೇಕ ಜೊತೆಗಾರರಿದ್ದಾರೆ, ನನ್ನ ಸಂಘಟನೆಯ ಮಿತ್ರರಿದ್ದಾರೆ. ಯಾವ ಜಿಲ್ಲೆಯಿಂದ ಗಡೀಪಾರ್ ಮಾಡ್ತೀರಾ? ಕರ್ನಾಟಕದಿಂದ ಗಡೀಪಾರ್ ಮಾಡ್ತೀರಾ? ದೇಶದ ಮೂಲೆ ಮೂಲೆಯಲ್ಲೂ ಪ್ರೀತಿಸುವಂತ, ನನ್ನನ್ನು ಪ್ರೀತಿಸಬೇಕು ಅಂತಿಲ್ಲ, ನಾನೇ ಅಂತಲ್ಲ, ಹಿಂದುತ್ವದ ಆರಾಧನೆ ಮಾಡುವಂತ ಕೋಟ್ಯಂತರ ಜನ ಇರುವಾಗ ಎಲ್ಲಿಗೆ ಅಂತರಿ ಕಳಿಸ್ತೀರಾ? ಇನ್ನೊಂದು ನೀವು ಮಾಡಬಹುದಾಗಿರುವಂತದ್ದು ಸಂಗತಿ, ಇಂತಿಂತ ಜಿಲ್ಲೆಗೆ ಬರಬೇಡ ಅಂತ ನೀವು ಹೇಳ್ಬೋದಾಗಿರುವಂತದ್ದು. ನಿಮ್ಗೂ ಗೊತ್ತಿದೆ, ನೀವು ಹಾಗೇನಾದ್ರೂ ಮಾಡಿದ್ರೆ ನಾನು ಕೋರ್ಟಿಗೆ ಹೋದ ಮರುದಿನ ಕೋರ್ಟ್ ಅದನ್ನು ಕಿತ್ತು ಬಿಸಾಕತ್ತೆ. ಯಾಕೆಂದ್ರೆ ಚಿತ್ತಾಪುರದಲ್ಲಿ ಹಿಂಗೆ ಪ್ರೋಗ್ರಾಮ್ ಮಾಡಬೇಡದು, ಎಂಟ್ರಿ ಮಾಡಬಾರದು ಅಂತ ನೀವೇನು ರಾತ್ರೋರಾತ್ರಿ ನನಗೆ ಏನು ಮೌಖಿಕವಾಗಿ ಸಂದೇಶವನ್ನು ಕೊಟ್ಟು ಆಮೇಲೆ ಅನಿವಾರ್ಯಕ್ಕೆ ನನ್ನ ಕೈಯಲ್ಲಿ ಒಂದು ನೋಟಿಸ್ ಕೊಟ್ಟಿದ್ರಲ್ಲ, ಆ ನೋಟಿಸ್ ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಅದೇ ಕಾರ್ಯಕ್ರಮವನ್ನ ಮೊದಲಿಗಿಂತ ಹೆಚ್ಚು ವೈಭವದಿಂದ ಮಾಡಿದವರು ನಾವು. ನೆನ್ಪಿಟ್ಕೊಳ್ಳಿ, ನನ್ನ ಹತ್ರ ಹಣ ಖಂಡಿತವಾಗಿಯೂ ಇಲ್ಲ, ನನ್ನ ಹತ್ರ ಅಧಿಕಾರವೂ ಇಲ್ಲದೆ ಇರ್ಬೋದು.
ಆದರೆ ಬಾಬಾ ಸಾಹೇಬರ ಸಂವಿಧಾನ ಕೊಟ್ಟಿದ್ದಾರಲ್ಲ, ಅದನ್ನ ಹಿಡ್ಕೊಂಡೇ ನಾವು ಬಲವಾಗಿ ನಿಂತಿರೋದು. ನಂಗೆ ಗೊತ್ತಿದೆ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಇಲ್ಲದೆ ಹೋಗಿದ್ದಿದ್ರೆ ನೀವುಗಳು ಏನು ಮಾಡಿರ್ತಿದ್ರಿ ಇಷ್ಟೊತ್ತಿಗೆ ಸಾಮಾನ್ಯ ಜನರನ್ನ ಅಂತ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಬಾಬಾ ಸಾಹೇಬರ ಸಂವಿಧಾನವನ್ನು ಹಿಡ್ಕೊಂಡೇ ನಾವು ಹೋರಾಟ ಮಾಡ್ತೀವಿ. ಅಂಡ್ ತುಂಬಾ ಜನ ನಿನ್ನೆಯಿಂದ ಮತ್ತು ಬೆಳಗ್ಗೆ ಈಗ ಎಲ್ಲ ಫೋನ್ ಮಾಡ್ತಿದ್ದಾರೆ. ನನಗೆ ಫೇಸ್ಬುಕ್ ಅಲ್ಲಿ ಹಾಕಿರೋ ಸ್ಕ್ರೀನ್ ಶಾಟ್ ಅನ್ನು ಬಹಳ ಜನ ಕಳಿಸ್ಕೊಡ್ತಿದ್ದಾರೆ. ಫೇಸ್ಬುಕ್ ಅಲ್ಲಿ ಇವ್ರು ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ, ಹೀಗೆ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಎಲ್ಲ ಕಳಿಸ್ಕೊಡ್ತಿದ್ದಾರೆ. ನಾನು ಅವ್ರಿಗೊಂದು ಧನ್ಯವಾದಗಳನ್ನು, ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಪ್ರೀತಿ ಇದೆಯಲ್ಲ, ಇದು ಬಹಳ ವಿಶೇಷವಾದ್ದು. ನನ್ಗೆ ಗೊತ್ತಿದೆ, ಹಿಂದೂಗಳು ನಾವು ಒಟ್ಟಾಗಿಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿರತ್ತೆ, ಆದರೆ ನಾವು ಹೇಗೆ ಒಟ್ಟಾಗಿರ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಾಗುವಂತ ಸಂಗತಿ ಅಲ್ಲ ಅದು. ಆ ಥರ ಆಂತರಂಗಿಕವಾಗಿ ನಮ್ಮ ನಡುವೆ ಒಂದು ಬಾಂಧವ್ಯ ಇದೆಯಲ್ಲ, ಈ ಬಾಂಧವ್ಯ ಬಲವಾಗಿರುವಂಥದ್ದು. ಮಿತ್ರರೇ, ಈ ಬಲವನ್ನ ಗಟ್ಟಿಯಾಗಿ ಕಾಪಾಡ್ಕೊಳ್ಳೋಣ. ಇನ್ನೊಂದು, ಯಾವ್ಯಾವ ತರುಣರು ಇದಕ್ಕೆ ಹೆದರಿ ಮನೆ ಒಳಗೆ ನಾನಿನ್ ಮುಂದೆ ಈ ಕೆಲ್ಸಕ್ಕೆ ಹೋಗೋದಿಲ್ಲ ಅನ್ಕೊಳ್ತಿರೋ, ಸುಮ್ಮನಿರಬೇಡಿ. ಇವೆಲ್ಲವೂ ಕಾಮನ್. ಒಂದು ದೊಡ್ಡ ಪ್ರವಾಹ ಬರ್ತಿರುವಾಗ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗೋದು ನಿಜ. ಆದರೆ ಆ ಪ್ರವಾಹ ಬಂದಾಗಲೇ ನಮ್ಮ ಈಜುವ ಸಾಮರ್ಥ್ಯ ಟೆಸ್ಟಿಗೆ ಒಳಪಡೋದು. ನಾವು ಟೆಸ್ಟ್ ಮಾಡೋಣ. ಇಂಥ ಅವಕಾಶ ಯಾವಾಗ ಸಿಗುತ್ತೆ? ಪಾಕಿಸ್ತಾನ ಜೊತೆಗೆ ಯುದ್ಧ ಆಗದೆ ಹೋಗಿದ್ರೆ S-400 ಟೆಸ್ಟ್ ಮಾಡ್ಲಿಕ್ಕೆ ಆಗ್ತಿತ್ತೇನು? ಅಗ್ನಿ ನಮ್ಮ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು? ಬ್ರಹ್ಮೋಸನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು? ಆಕಾಶ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು? ನಮ್ ಎಲ್ಲವನ್ನೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಹೀಗಾಗಿ ನಮ್ಮ ತಾಕತ್ತನ್ನು ಟೆಸ್ಟ್ ಮಾಡುವಂತ ಹೊತ್ತಾಗಿರೋದ್ರಿಂದ ಯಾವತ್ತೂ ತಲೆ ತಗ್ಗಿಸುವಂತ ಅಗತ್ಯ ಇಲ್ಲ. ತಾಯಂದ್ರೆ ಏನಾದರೂ ಹೆದರ್ಕೊಂಡು ಕೂತಿದ್ರೆ, ಏನಪ್ಪಾ ಅಲ್ಲಿ ಮರ್ಡರ್ ಆಯ್ತು, ಇಲ್ಲಿ ಕೇಸ್ಗಳನ್ನ ಓಪನ್ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ, ಹಿಂದುತ್ವದ ಕೆಲಸ ಮಾಡಿದ್ರೆ ಹಿಂಗಾಗತ್ತಾ ಅಂತ ನಾವೆಲ್ಲ ನಮ್ಮ ಮಕ್ಕಳನ್ನ ಸಂಘಟನೆಯ ಕಾರ್ಯಕ್ಕೆ, ಹೋರಾಟದ ಕಾರ್ಯಕ್ಕೆ ಅಲ್ಲದೆ ಹೋದ್ರೂ ಕೊನೆ ಪಕ್ಷ ಹಿಂದುತ್ವದ ಕೆಲಸಕ್ಕೆ, ದೇವಸ್ಥಾನಗಳ ಕೆಲಸಕ್ಕೆ, ಸ್ವಚ್ಛತೆಯ ಕೆಲಸಕ್ಕೆ ಕಳಿಸ್ಕೊಡದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಹಿಂದುತ್ವ ಅನ್ನೋದು ವೀಕ್ ಫೋರ್ಸ್ ಅಂತ ಆಗ್ಬಿಡುತ್ತೆ. ಈ ತರ ಎಲ್ಲ ಬಂದಾಗಲೆಲ್ಲ ನಾವು ಹೆಚ್ಚು ಹೆಚ್ಚು ಸಂಘಟನೆಗಳನ್ನು ಬಲಪಡಿಸಬೇಕು. ಸಂಘದ ಜೊತೆಗೆ ಹೆಚ್ಚು ಜನ ಬರಬೇಕು. ಬಜರಂಗ ದಳದಕ್ಕೆ ಹೆಚ್ಚು ಜನರನ್ನ ನಮ್ಮ ಮಕ್ಕಳನ್ನು ಕಳಿಸ್ಕೊಡ್ಬೇಕು. ಯುವ ಬ್ರಿಗೇಡ್ ಜೊತೆಗೆ ಹೆಚ್ಚು ಜನರನ್ನು ಕಳಿಸ್ಕೊಡ್ಬೇಕು. ಹೆಣ್ಮಕ್ಳು ಇವತ್ತು ಯುದ್ಧದ ಮುಂಚೂಣಿಯಲ್ಲಿರಬೇಕಾದಾಗ ಹಿಂದುತ್ವದ ಕಾರ್ಯದಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತೆ ಮಾಡಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿ ಅಲ್ವೇನು? ಈ ತರದ ಘಟನೆ ನಡೆದಾಗಲೆಲ್ಲ ಸಮಾಜ ಹೆಚ್ಚು ಹೆಚ್ಚು ಸಶಕ್ತವಾಗಬೇಕು, ಹೆಚ್ಚು ಹೆಚ್ಚು ಸದೃಢವಾಗಬೇಕು. ಮತ್ತು ನನಗೆ ವಿಶ್ವಾಸ ಇದೆ, ನಮ್ಮ ಸಮಾಜ ಅಂಥದ್ದೇ ಸಮಾಜ. ನಾವೆಲ್ಲರೂ ಬಲವಾಗೋಣ, ಇನ್ನೂ ಹೆಚ್ಚು ಗಟ್ಟಿಯಾಗಿ ಜೊತೆಯಾಗೋಣ. ನಾನಂತೂ ಇದನ್ನು ಫೇಸ್ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ. ನೀವು ನನ್ನ ಜೊತೆ ಇದ್ದೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ಮಿತ್ರ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.